ಅಬಕಾರಿ ಇಲಾಖೆ ಹಗರಣದ ಬಗ್ಗೆ ವಿಪಕ್ಷಗಳ ಗದ್ದಲದ ನಡುವೆ ವಿಬಿ ರಾಮ್ಜಿ ವಿರುದ್ಧ ನಿನ್ನೆ ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ನಿರ್ಣಯ ಮಂಡಿಸಿದ್ರು. ವಿಕಸಿತ ಭಾರತ್ ರಾಮ್ಜಿ ಕಾಯ್ದೆ ರದ್ದುಗೊಳಿಸಬೇಕು, ಮನ್ರೇಗಾ ಯೋಜನೆ ಮರು ಜಾರಿಗೆ ತರಬೇಕು, ಜನರ ಉದ್ಯೋಗದ ಹಕ್ಕು, ಪಂಚಾಯಿತಿಗಳ ಸ್ವಯಂ ಆಡಳಿತದ ಹಕ್ಕನ್ನು ಮರುಸ್ಥಾಪಿಸಬೇಕು, ದೇಶಾದ್ಯಂತ ದಿನಕ್ಕೆ ಕನಿಷ್ಠ 400 ವೇತನ ನೀಡಬೇಕು ಅಂತ ಆಗ್ರಹಿಸಿದ್ರು. ರಾಮ್ಜಿ ಕಾಯ್ದೆ ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ ವಿಕಸಿತ್ ಭಾರತ್ ರಾಮ್ಜಿ ಕಾಯ್ದೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮರು ಜಾರಿಗೊಳಿಸಬೇಕು. ಜನರ ಉದ್ಯೋಗದ ಹಕ್ಕನ್ನು ಪುನರ್ ಸ್ಥಾಪಿಸಬೇಕು. ಪಂಚಾಯಿತಿಗಳ ಸ್ವಯಂ ಆಡಳಿತದ ಹಕ್ಕನ್ನು ಮರುಸ್ಥಾಪಿಸಬೇಕು. ದೇಶಾದ್ಯಂತ ದಿನಕ್ಕೆ 400 ರುಗಳ ಕನಿಷ್ಠ ವೇತನ ನೀಡಬೇಕು. ಇದು ನಮ್ಮ ಬೇಡಿಕೆಗಳು ಮಾನ್ಯ ಅಧ್ಯಕ್ಷರೇ. ಅದರಿಂದ ಕೂಡಲೇ ನಾವು ರೆಸಲ್ಯೂಷನ್ ಮೂವ್ ಮಾಡಿರ್ತಕ್ಕಂಥದ್ದು ಕೂಡಲೇ ವಿಕಸಿತ್ ಭಾರತ್ ರಾಮ್ಜಿ ಕಾಯ್ದೆಯನ್ನು ರದ್ದುಗೊಳಿಸಬೇಕು. ಮುಂಬೈ ವಿಮಾನ ನಿಲ್ದಾಣದಲ್ಲಿ 2 ವಿಮಾನಗಳ ನಡುವೆ ಡಿಕ್ಕಿ ಸಂಭವಿಸಿದ್ದು ಅದೃಷ್ಟವಶಾತ್ ದೊಡ್ಡ ದುರಂತ ತಪ್ಪಿದೆ. ಮುಂಬೈನಿಂದ ಕೊಯಮತ್ತೂರಿಗೆ ತೆರಳುತ್ತಿದ್ದ ಏರ್ ಇಂಡಿಯಾ ಮತ್ತು ಹೈದರಾಬಾದ್ನಿಂದ ಮುಂಬೈಗೆ ತೆರಳುತ್ತಿದ್ದ ಇಂಡಿಗೋ ವಿಮಾನಗಳ ನಡುವೆ ಡಿಕ್ಕಿಯಾಗಿದೆ. ರನ್ವೇನಲ್ಲಿ ನಿಂತಿದ್ದ ಏರ್ ಇಂಡಿಯಾ 2732 ವಿಮಾನ ಲ್ಯಾಂಡಿಂಗ್ ವೇಳೆ ಇಂಡಿಗೋ 6E791 ವಿಮಾನ ಡಿಕ್ಕಿ ಹೊಡೆದಿದೆ. 2 ವಿಮಾನಗಳ ರೆಕ್ಕೆಗಳು ಜಖಂ ಆಗಿದ್ದು ಘಟನೆಯ ಬಗ್ಗೆ ವರದಿ ನೀಡುವಂತೆ ಡಿಜಿಸಿಎ ಸೂಚನೆ ನೀಡಿದೆ.